ಅಸ್ಲಾಮಲೈಕುಮ್, ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಿಗ್ಗೆ ಏನಿಲ್ಲ 3-4 ಗಂಟೆ ಆಗಿಬಿಟ್ಟೈತೆ. ನಾನು ಏನು ವ್ಲಾಗ್ ಹಿಡೀಲಿ, ಏನು ಆಚೆನೂ ಓದ್ತಾ ಇಲ್ಲ, ಡ್ಯೂಟಿನೂ ಇಲ್ಲ, ಏನು ವ್ಲಾಗ್ ಹಿಡಿಯೋಕ್ಕೆ ಏನು ಸಿಗ್ತಾಯಿಲ್ಲ. ನನಗೆ ಕಂಟೆಂಟ್ಸೇ ಸಿಗ್ತಾಯಿಲ್ಲ ನನಗೆ. ಇಲ್ಲಿ ನೋಡಿ, ನಮ್ಮ ಅಮ್ಮ ಗೇಮ್ ಆಡ್ತಾಯಿದ್ರು, ಅದಾದರೂ ಹಿಡಿಯೋಣ ಅಂತ ತರಲೆ ಮಾಡ್ಕೊಂಡು ನಮ್ಮ ಅಮ್ಮ ಹತ್ರ ವ್ಲಾಗ್ ಇಟ್ಕೊಂಡಿದ್ದೆ. ಆಮೇಲೆ ಆಚೆ ಕಲಿದ್ರು ಹೋಗೋ ಎದ್ದಿ ಅಂತ 7 ಗಂಟೆಗೇನೋ 7:40 ಅಂಗಡಿಗೆ ತಗೊಂಡು ಅಂಗಡಿಗೆ ಹೋಗಿ ಅಂತ ಅಂಗಡಿಯಲ್ಲಿ ಹೋಗಿ ತೊಗೊಂಡು ಬಂದುಬಿಟ್ಟು ಕೊಟ್ಬಿಟ್ಟು ಅಷ್ಟಲ್ಲೇ ನಮ್ಮ ರುದ್ರಾಗೆ ಫೋನ್ ಹಾಕಿದೆ. ಬಾರೋ ಬೇಜಾರಾಗ್ಬಿಟ್ಟೈತೆ, ಯಾರೂ ಬರ್ತಾಯಿಲ್ಲ ಅಂದ್ಬಿಟ್ಟು ಡ್ಯೂಟಿ ಮಾಡೋದು ಬಿಟ್ಬಿಟ್ಟು ಬಂದ. ಪಾಪ ಇಬ್ಬರು ಬಂದರು, ರೋಹಿತು ಬಂದ, ನಮ್ಮ ರುದ್ರಾನು ಬಂದ. ಆಮೇಲೆ ಸರಿ ನಡಿ ಅಂತ ನಾನು ಕೂರಿಸ್ಕೊಂಡು ನನ್ನನ್ನು ಆಮೇಲೆ ಓದ್ತಾ ಇದ್ದೀವಿ. ಎಲ್ಲಿಗಂದರೆ ದಾಸಹಳ್ಳಿಗೆ ಹೋದಾಗ ದಾರಿಯಲ್ಲಿ ನೋಡಿದ್ರೆ ಇವತ್ತೂ ರೈಲ್ವೆ ಗೇಟ್ ಬೀಳಲೇಬೇಕಾ, ಇವತ್ತು ರೈಲ್ವೆ ಗೇಟ್ ಬಿದ್ದಿತ್ತು. ಆಮೇಲೆ ನಮ್ಮ ರೋಹಿತ್ ಅವ್ರ ಅಮ್ಮ ಫೋನ್ ಮಾಡಿದ್ರು, ಅದಕ್ಕೆ ಸರಿ ಬಾಯಿ ಮಚ್ಚ ಹೋಗು ಅಂತ ಅವನ್ನ ಬಿಟ್ಬಿಟ್ಟು ನಾವು ಹೋಗಿದ್ದ ಸೀದಾ. ನಾನು 4-5 ದಿವಸ ಆಯಿತು ಇಲ್ಲಿ ಬಂದು ಹಬ್ಬ ಹತ್ರ ಹೋಗ್ಬಿಟ್ಟಿದ್ರ ಇನ್ಸ್ಟಾಮ್ಯಾಟ್ ಹೊಡಿತಾನೆ. ಇಲ್ಲಿ ಕುತ್ಕೊಂಡು ಕೆಲಸ ಮಾಡೋದು, ಇಲ್ಲಿ ಆಚೆ ಕುತ್ಕೊಂಡು AC ಕೆಲಸ ಮಾಡ್ತೀನಿ ಅಂತ ಹೇಳ್ತಾವನೆ. ಅದು ಡೋರ್ ಓಪನ್ ಮಾಡಿಬಿಟ್ಟು ಅಷ್ಟಲ್ಲೇ ಆಮೇಲೆ ಸತೀಶ್ ಬಂದ. ಸತೀಶ್ ಹತ್ರ ಮಾತಾಡ್ಸ್ಕೊಂಡು ಮತ್ತೆ ಆರ್ಡರ್ ಕೊಡೋಕೆ ಹೋಗಿದ್ವಿ. ಅಷ್ಟರಲ್ಲೇ ಟೈಮ್ ಎಷ್ಟಾಗ್ಬೋದು ನಿಮ್ಮ ಪ್ರಕಾರ? ಟೈಮ್ ಎಷ್ಟಾಗೈತೆ ಅಂದರೆ 12 ಗಂಟೆ ಆಗೈತೆ. ಪ್ರೂಫು ಹಿಡ್ದಿದ್ದೀನಿ. ಇವ್ನು ನೋಡಿ ಮಾತಾಡೋದು ಜಾಸ್ತಿ, ಆರ್ಡ್ರ್ ಕೊಡೋದು ಕಮ್ಮಿ ಇವನು. ಆಮೇಲೆ ಬಂದ, ಬಾರ ಇಲ್ಲಿ ಅಂದ್ಬಿಟ್ಟು ಫೋನ್ ಕೊಡೋ ಅಂದರೆ ಅಲ್ಲೇ ನಿಂತ್ಕೊಂಡ್ಬಿಟ್ಟವನೇ ಭಯ ಬಿಟ್ಬಿಟ್ಟು. ಆಮೇಲೆ ಫೋನ್ ನೋಡಿ 12 ಗಂಟೆ ಟೈಮು, 12 ಗಂಟೆ ಆಗಿಬಿಟ್ಟೈತೆ. 12 ಗಂಟೆ ಅಂತ ಅಮ್ಮ ಫೋನ್ ಮಾಡಿದ್ರು, ನಮ್ಮ ಅಕ್ಕ ಎಲ್ಲರೂ. ಸರಿಯಾಗಿ ಮನೆ ಹತ್ರ ಬಿಡು ಅಂತ ಮನೆ ಹತ್ರ ಹೋದೆ. ಸರಿ ಬಾಯ್ ಅಂತ ಹೇಳ್ಬಿಟ್ಟು ಇಷ್ಟೇ ಇವತ್ತು ನಾವು